ಸರ್ ಇವತ್ತು ಆರ್ಗ್ಯುಮೆಂಟ್ ಕನ್ಕ್ಲೂಡ್ ಆಗಿದೆ, ಜಡ್ಜ್ಮೆಂಟ್ ರಿಸರ್ವ್ ಕೂಡ ಆಗಿದೆ. ನೋಡಿ, ಇದು ರಾಜ್ಯದ ಕುತೂಹಲವನ್ನು ಕೆರಳಿಸಿದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಂಥ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರು ಎಲ್ಲರಿಗೂ ನಮ್ಮ 7 ಜನಕ್ಕೆ ಜಾಮೀನನ್ನು ಕೊಟ್ಟಿದ್ದರು. ಆ ಜಾಮೀನು ಕೊಟ್ಟಾದಮೇಲೆ ಉಳಿದವ್ರಿಗೆ ಅದರ ಆಧಾರದ ಮೇಲೆ ಮತ್ತೆ 4 ಜನರಿಗೆ ಸೆಷನ್ಸ್ ಕೋರ್ಟ್ ಜಾಮೀನು ಕೊಡ್ತು. ಹೈಕೋರ್ಟ್ ಕೊಡೋಕ್ಕಿಂತ ಮುಂಚೆ ಕೂಡ 3 ಜನರಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಸಿಕ್ಕಿತ್ತು. ಒಟ್ಟು 17 ಜನ ಆರೋಪಿಗಳು. ನಾನು ಇದರಲ್ಲಿ 7ನೇ ಆರೋಪಿಯ ಪರ 14ನೇ ಆರೋಪಿ ಪ್ರದೋಷ್ ಅವ್ರ ಪರ ವಾದ ಮಾಡ್ತಾ ಇದ್ದೇನೆ ಹೈಕೋರ್ಟಲ್ಲಿ ಮತ್ತು ಸೆಷನ್ಸ್ ಕೋರ್ಟಲ್ಲಿ. ಇವತ್ತು ಕೇವಲ 7 ಜನರ ಮೇಲೆ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಜನವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದರು. ಸುಮಾರು 6-7 ಸಾರಿ ಇದು ಹಿಯರಿಂಗ್ ಆಗಿದೆ. ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ಬರ್ತಾಯಿದ್ರು ಆರೋಪಿಗಳಿಗೆ, ಆಮೇಲೆ ಕಪಿಲ್ ಸಿಬ್ಬಲ್ ಅವರು ಬಂದರು, ಇವತ್ತು ಸಿದ್ಧಾರ್ಥ್ ದವೆ ಅವರು ಬಂದಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೋಸ್ಕರ ವಿಶೇಷವಾಗಿ ಸಿದ್ಧಾರ್ಥ್ ಲೂತ್ರಾ ಅವರನ್ನು ಎಂಗೇಜ್ ಮಾಡಿದೆ. ಸೊ ಇವತ್ತು ಅಂತಿಮವಾದ ವಾದ ವಿವಾದ ಆಯಿತು, ಸುಮಾರು 1.5 ಗಂಟೆ. ಈ ವಾದ ವಿವಾದವನ್ನು ಕೇಳಿದ ಮೇಲೆ ಇವತ್ತು ತೀರ್ಪನ್ನು ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮಹದೇವನ್ ಅವರ 9ನೇ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ. ನಮ್ಮ ವಾದ ಏನು ಅಂದರೆ, ಈ ಎಲ್ಲ ವಾದದ ಜೊತೆಗೆ ಲಿಖಿತ ವಾದವನ್ನು ಕೂಡ ಕೊಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ವಾದ ಏನಿದೆ ಎಂಬುದರ ಜೊತೆಗೆ ನಾವು ಸುಮಾರು 3 ಪುಟಗಳ ಲಿಖಿತ ವಾದವನ್ನು ಕೊಟ್ಟಿದ್ದೇವೆ. ಆ ಲಿಖಿತ ವಾದದಲ್ಲಿ ನಾವು ಹೇಳಿದ್ದೇವೆ, ಆರೋಪಿ 14 ಪ್ರದೋಷ್ ಸಾಕ್ಷಿ 131 ಕಾಮಾಕ್ಷಿ ಪಾಳ್ಯ ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ 8ನೇ ತಾರೀಕು ರಾತ್ರಿಯೇ ಫೋನ್ ಮಾಡಿ ಹೇಳ್ತಾನೆ ಈ ಘಟನೆ ಬಗ್ಗೆ. ಮತ್ತು 9ನೇ ತಾರೀಕು 14, 15, 16, 17 ಅವರು ಪೊಲೀಸರ ಮುಂದೆ ಸರೆಂಡರ್ ಆದ್ರಲ್ಲ, ಅವರು ಕೂಡ ಅವ್ರು ಸರೆಂಡರ್ ಆದಮೇಲೆ ವಿನಯನ ಮತ್ತೆ ಭೇಟಿ ಮಾಡ್ತಾನೆ. ಹಾಗಾಗಿ ನೀವು ಈ ವಿಚಾರಣೆ ಮಾಡುವಾಗ FIR ನಿಮಗೆ ಮಾಹಿತಿ ಮಾರನೇ ದಿನ 9 ಗಂಟೆಗೆ ಬಂದಿದ್ದಲ್ಲ, ನಿಮ್ಗೆ ಮಾಹಿತಿ ಹಿಂದಿನ ದಿವಸಲೇ ಇತ್ತು. ಅದರಿಂದ ನೀವು ನಿಮ್ಮ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ದೇವೆ. ಇದನ್ನು ಹೈಕೋರ್ಟ್ ಮುಂದೆನೂ ಹೇಳಿದ್ವಿ. ಪ್ರದೋಷನ ಪಾತ್ರ ಏನು ಅಂದರೆ, ಪ್ರದೋಷ್ ಮೇಲೆ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಅಂದರೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ತನ್ನ ಸ್ಕಾರ್ಪಿಯೋ ವಾಹನದಲ್ಲಿ ದರ್ಶನನ್ನು ಶೆಡ್ಡಿಗೆ, ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗೋ ಎಂಬುದು ಮೊದಲನೇ ಆರೋಪ. ಎರಡನೇದು, ಈ 14, 15, 16, 17 ಸರೆಂಡರ್ ಆಗಲಿಕ್ಕೆ ಅವರಿಗೆ ಹಣ ಕೊಡಲಿಕ್ಕೆ 30 ಲಕ್ಷ ರೂಪಾಯಿಯನ್ನು ಪ್ರದೋಷ್ ಕೊಟ್ಟಿದ್ದರು ಎಂಬುದು ಎರಡನೇ ಆರೋಪ. ಇದಾದಮೇಲೆ ಈತ ಕೂಡ ಅವನ ಮೇಲೆ ಹಲ್ಲೆ ಮಾಡ್ದ ಅಂತ ಒಂದು ವಾದ ಹೇಳ್ತಾರೆ. ಆದರೆ ಈತ ಆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೆ ಅವನು ಹೊಡಿಬೇಡಿ, ನೀರು ಕೊಡಿ ಅಂಥೇಳಿ ಈ ಶೋನ್ ಇಸ್ ಹ್ಯುಮ್ಯಾನಿಟೇರಿಯನ್ ಥಿಂಗ್ಸ್. ಮತ್ತು ಆ 30 ಲಕ್ಷ ರೂಪಾಯಿಯನ್ನು 11ನೇ ತಾರೀಕಿನ ದಿವಸ ಪ್ರದೋಷ್ ಮನೆಯಿಂದ ಇಂಟ್ಯಾಕ್ಟಾಗಿ 30 ಲಕ್ಷ ರೂಪಾಯಿಯನ್ನು ಕೂಡ ಪೊಲೀಸ್ನವ್ರು ಸೀಸ್ ಮಾಡಿದ್ದಾರೆ. 15, 16, 17 ಇವರು ತಮ್ಮ ಹೇಳಿಕೆಯಲ್ಲಿ 30 ಲಕ್ಷ ಅಥವಾ ಪ್ರದೋಷ್ ನಮಗೆ ಹಣ ಕೊಟ್ಟಿದ್ದ, ನಮ್ಮನ್ನು ಎಂಗೇಜ್ ಮಾಡಿದ್ದ ಅಂತಕ್ಕಂಥ ವಿಚಾರವನ್ನು ಅವರು ಯಾವ ಹೇಳಿಕೆಯಲ್ಲೂ ಹೇಳಿಲ್ಲ. ಇವ್ರು ನ್ಯಾಯಾಲಯದ ಮುಂದೆ ಹೇಳಿರೋದು ಬಿಟ್ಟರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಅದ್ರ ಜೊತೆಗೆ 11ನೇ ತಾರೀಕು ಪ್ರದೋಷ್ ಮನೆಯಲ್ಲಿ ಒಂದು ಪಂಚನಾಮ ಮಾಡಿ 30 ಲಕ್ಷ ಸೀಸ್ ಮಾಡೋ ಸಂದರ್ಭದಲ್ಲಿ ಅವನ ರಕ್ತ ಸಿಕ್ತ ಬಟ್ಟೆಗಳನ್ನು 14ನೇ ತಾರೀಕು ಸೀಸ್ ಮಾಡ್ತಾರೆ. 11ನೇ ತಾರೀಕು ಇವನಿಂದ ಇಂತಿಂಥ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಂತಿಂಥ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕು ಅಂದರೆ ಬಟ್ಟೆಗಳನ್ನು ನಂತರ ಈ ಕಥೆಯನ್ನು ಈ ಧಾರಾವಾಹಿ ಎಪಿಸೋಡ್ ಥರ ಮಾರನೇ ದಿವಸ ಬಟ್ಟೆಯನ್ನು ಹಿಂಗೆ ಮಾಡ್ತಾರೆ. ಅದರಿಂದ ವಿಚಾರಣೆಯೇ ಸರಿಯಾಗಿ ಆಗಿಲ್ಲ ಅಂಬೋದು ನಮ್ಮ ವಾದ. ಆಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನೋಡಿ, ಭಾಳ ವಿಶೇಷ ಅಂದರೆ, ವಿನಯ್ ಕಾಮಾಕ್ಷಿ ಪಾಳ್ಯದ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಈ ತನಿಖಾ ತಂಡದ ಸದಸ್ಯ ಅಲ್ಲ, ಆದರೆ ಒಂದು ಸಾಕ್ಷಿ 131. ಹಾಗಾಗಿ ಪ್ರಾಸಿಕ್ಯೂಷನ್ ಸಾಕ್ಷ್ಯಾಧಾರಗಳು ಸರಿಯಾಗಿ ಸಂಗ್ರಹಿಸಿಲ್ಲ ಅಂಬೋದು ನಮ್ಮ ವಾದ ಆಗಿತ್ತು. ನಮ್ಮ ವಾದವನ್ನು ಎತ್ತಿ ಹಿಡಿದು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಅಂತ ನಾವು ವಾದ ಮಾಡಿದ್ದೇವೆ. ಅದ್ರ ಜೊತೆಗೆ ಅದೇ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದೇವೆ. ಆದರೆ ಸುಪ್ರೀಂ ಕೋರ್ಟು ವಾದದ ಸಂದರ್ಭದಲ್ಲಿ ಪ್ರಶ್ನೆ ಉತ್ತರಗಳನ್ನ ಯಾವ ರೀತಿ ಕೇಳ್ತು ಅದರ ಆಧಾರದ ಮೇಲೆ ನಾವು ಒಂದು ತೀರ್ಪು ಇದೇ ಥರ ಬರ್ತದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ಪ್ರಶ್ನೆ ಕೇಳಿದರೆ ಅಥವಾ ಆರೋಪಿಗಳ ಪರ ಪ್ರಶ್ನೆ ಕೇಳಿದರೆ ಅಥವಾ ಎರಡನೇ ಆರೋಪಿ ಬಗ್ಗೆ ಕೇಳಿದರೆ ಆ ಪ್ರಶ್ನೆಗಳ ಆಧಾರದ ಮೇಲೆ ತೀರ್ಪನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಈ ದಾಖಲೆಗಳ ಆಧಾರದ ಮೇಲೆ ಇದು ಮಾಡ್ತದೆ. ನಮಗಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಮಗೆ ಈ ರಾಜ್ಯ ಸರ್ಕಾರ ಏನು ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯನ್ನು ತಿರಸ್ಕರಿಸ್ತಾರೆ ಎಂಬತಕ್ಕಂಥ ಒಂದು ವಾದ ಇದೆ. ಮತ್ತು ಇನ್ನೊಂದು ಭಾಳ ಏನಂದರೆ, 265 ವಿಟ್ನೆಸ್ಸಲ್ಲಿ ನಾವು ಬರೀ 65 ವಿಟ್ನೆಸ್ ಎಕ್ಸಾಮಿನ್ ಮಾಡ್ತೇವೆ, 3 ತಿಂಗಳಲ್ಲಿ ಟ್ರಯಲ್ ಮಾಡ್ತೇವೆ. ಆ ಕೋರ್ಟಿಗೆ ಜಡ್ಜೇ ಇಲ್ಲ ರೀ, ಆ ಸೆಷನ್ಸ್ ಕೋರ್ಟಿಗೆ ಇನ್ಚಾರ್ಜ್ ಕೋರ್ಟು. ಹಾಗಾಗಿ ಅಂಥ ಎಲ್ಲ ಬಾಲಿಶವಾದಗಳನ್ನ ರಾಜ್ಯ ಸರ್ಕಾರ ಹೇಳ್ತಿವತ್ತು.
ಕೋರ್ಟಿಗೆ ನ್ಯಾಯಾಧೀಶರೇ ಇಲ್ಲ. ನಾನೇ ಈಗ 2005ರಲ್ಲಿ ಆಗಿರೋ ಘಟನೆಗೆ ಇನ್ನೂ ಕೂಡ ಟ್ರಯಲ್ ಮಾಡ್ತಾ ಇದ್ದೀನಿ ಸೆಷನ್ಸ್ ಕೋರ್ಟಲ್ಲಿ, ಟ್ರಯಲ್ ಲಾಯರ್ 2005ರಲ್ಲಿ ನಡೆದ ಘಟನೆಗೆ. ಹಾಗಾಗಿ 1 ತಿಂಗಳಲ್ಲಿ ಮುಗಿಸ್ತೇವೆ, 6 ತಿಂಗಳಲ್ಲಿ ಮುಗಿಸ್ತೇವೆ ಅಂಥೇಳಿ ಎಲ್ಲೋ ಒಂದು ಕಡೆ ನ್ಯಾಯಾಲಯ ತಂಪರ ಇದನ್ನು ಮಾಡ್ತದೆ ಅಂದರೆ ಆ ಥರ ಸಾಧ್ಯವಿಲ್ಲ. ಯಾಕಂದರೆ ನ್ಯಾಯಾಲಯಗಳು ಹೇಗೆ ಕೆಲಸ ಮಾಡ್ತವೆ ಎಂಬ ವಿಚಾರ ಇದೆ. ಆದರೆ ನಾನು ನ್ಯಾಯಾಧೀಶರು ವಾದದ ಸಂದರ್ಭದಲ್ಲಿ ಕೇಳಿರಬಹುದಾದ ಪ್ರಶ್ನೋತ್ತರಗಳ ಮೇಲೆ ತೀರ್ಪನ್ನು ಊಹಿಸ್ಲಿಕ್ಕಾಗಲ್ಲ. ತೀರ್ಪು ರಿಸರ್ವ್ ಆದರೂ ಹೈಕೋರ್ಟ್ ಪ್ರಸ್ತಾಪ ಮಾಡ್ತಾ ಇದ್ರಿ, ಅಂದ್ರೆ ತೀರ್ಪು ಕೊಟ್ಟು ಸುಜಾತ ಶೆಟ್ಟಿ ಅವರ ಪೀಠ ಅಂತ. ಇವತ್ತು ಸಾಕಷ್ಟು 2ನೇ ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಂದ್ರೆ ಕಳೆದ ಬಾರಿ ವಿವೇಚನೆ ಬಳಸಿಲ್ಲ ಅನ್ನುವಂಥ ಪದಗಳನ್ನು ಕೂಡ ಬಳಸಿತ್ತು ಸುಪ್ರೀಂ ಕೋರ್ಟ್. ನೋಡಿ ಇವತ್ತು ಕೂಡ ಅಸಮಾಧಾನ. ನೋಡಿ, ಇವತ್ತು ಒಂದೇ ಮ್ಯಾಟ್ರ್ ಇತ್ತು. ಛತ್ತೀಸ್ಗಢ ಹೈಕೋರ್ಟ್ ಒಂದು ಮ್ಯಾಟ್ರ್ ಇತ್ತು, ಯಾವುದೋ 302 ಕನ್ವರ್ಟೆಡ್ ಇಂಟು 307. ಇಂಥ 4ನೇ ಕೇಸ್ ಬಂದಿದೆ ನಮ್ಮ ಮುಂದೆ ಅಂತ ಹೇಳಿದರು. ಹೈಕೋರ್ಟ್ ನೋಡಿ, ಈ ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧೀನ ನ್ಯಾಯಾಲಯಗಳು. ಹಾಗಾಗಿ ನಾವು ಸೆಷನ್ಸ್ ಕೋರ್ಟ್ ಮಾಡಿದಾಗ ಸೆಷನ್ಸ್ ಕೋರ್ಟ್ 2 ಅಂತ ನಾವು ಹೈಕೋರ್ಟ್ ಮುಂದೆ ಹೇಳ್ತೀವಿ ತಪ್ಪು ಮಾಡಿದೆ ಅಂತ. ಹಾಗಾಗಿ ಅದನ್ನು ನೀವು ನ್ಯಾಯಾಂಗೀಯ ಶಬ್ದ ಅಂತ ತಗೊಳ್ಬೇಕೇ ಹೊರತು ಅದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಘೋಷಿತ ಅಭಿಪ್ರಾಯ ಅಂತ ತಿಳ್ಕೋಬಾರ್ದು. ಇಟ್ ರಿಮಾರ್ಕ್. ಅದರಿಂದ ನಾನು ಅದರ ಮೇಲೆ ಊಹೆ ಮಾಡಲಿಕ್ಕಾಗಲ್ಲ. ಅದರಿಂದ ನಾನು ಹೇಳಿದೆ ನಿಮಗೆ, ಯಾವುದನ್ನು ವಾದದ ಸಂದರ್ಭದಲ್ಲಿ ಪ್ರಶ್ನೋತ್ತರಗಳ ಸಮಯ ಆಗ್ತದೆ ಅದನ್ನು ಇವತ್ತು ಮಹದೇವನವರು ಒಂದು ಪ್ರಶ್ನೆ ಕೇಳಿದ್ರಪ್ಪ, 58 ಕಾಲ್ ನೀವು ಯಾಕೆ ಮಾಡಿದ್ರಿ ಅಂತ. ಕಾಲ್ ಯಾಕೆ ಮಾಡಿದ್ರಿ ಬಂದಿನ ಸರ್ವೆಂಟ್ ಮೇಲೆ ಕೇಳಿದ್ವಿ, ಪವಿತ್ರ ಗೌಡನ ಲಾಯರಿಗೆ ಕೇಳ್ತಾ ಇದ್ರು. ಹಾಗಾಗಿ ನ್ಯಾಯಾಲಯ ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತದೆ. ಅಂತಿಮವಾಗಿ ಬೇಲ್ ಇಸ್ ಎ ಮ್ಯಾಟ್ರ್ ಆಫ್ ರೈಟ್. ಬೇಲನ್ನು ಕೊಟ್ಟಿರೋದ್ರಿಂದ ಬೇಲ್ ಕ್ಯಾನ್ಸಲೇಷನ್ ಆಗೋದು ಬಹಳ ವಿರಳ. ನನಗೆ ವಿಶ್ವಾಸ ಇದೆ ನಮ್ಮ ಆರೋಪಿ ಪ್ರದೋಷನ ಬೇಲು ಊರ್ಜಿತ ಆಗ್ತದೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಲಾರ್ದು ಅಂಥೇಳಿ ನನ್ನೊಬ್ಬ ಅನುಭವದಿಂದ ನಾನು ಹೇಳೋ ಮಾತು. ಥ್ಯಾಂಕ್ ಯು ಸರ್. ಓಕೆ ಸರ್.